لله رب العالمين والصلاة والسلام على أشرف المرسلين وعلى آله وأصحابه أجمعين. ಪ್ರೀತಿಯ ಸಹೋದರರೇ, ಇವತ್ತು ಒಂದು ವಿಶೇಷವಾದಂತಹ ಸಂತೋಷ ಏನೆಂದರೆ, ನಮ್ಮ ಈ ಕ್ಲಿನಿಕ್ ಇದು ನಮ್ಮ ನೆರೆಕರೆಯ ಪಂಡಿತ್ ರೋಗ ಅಂದರೆ ಆಯುರ್ವೇದಿಕೆಯಲ್ಲಿ ಬಹಳ ನಿಪುಣರಾದಂತಹ ಹಮ್ಮಪ್ಪರವರ ಮೊಮ್ಮಗಳು ಜಯಂತಿ ಚಾಪು ಎಂದು ಹೇಳಲು ಸ್ಥಳ ಕಾರ್ಯಕ್ರಮದ ನಿಯಸ್ಟಿಗೆ ಜೂನಿಯರ್ ಕಾಲೇಜ್ ಹತ್ತಿರ ಮನೆ. ಚಾಪು ಎಂದರೆ ಶಾಪ್ ಎಂಬ ಅಷ್ಟರಲ್ಲಿ ಚಾಪು ಅಮ್ಮ ಪಾಕ ಅಂತ ಹೇಳುತ್ತಿದ್ದರು. ಅದು ಜೈನುದ್ದೀನವರ ತಂದೆ ಮೊಹಮ್ಮದ್ ಅವರ ತಂದೆಯಾಗಿದೆ. ಅವರು ಸಣ್ಣ ಒಂದು ಅದಕ್ಕೊಂದು ಬೆಲೆ ಎಂಬುದನ್ನು ಇಂದಿನ ಹಾಗೆ ಡಾಕ್ಟರ್ ತೆಗೆಯುವ ಹಾಗೆ ಇರಲಿಲ್ಲ. ಏನೋ ಪೇಷಂಟ್ಗಳು ಹೋಗಿ ಕೊಡುತ್ತಿದ್ದರು, ಅದು ತೆಗೆಯುತ್ತಿದ್ದರು. ಒಳ್ಳೆಯ ಮದ್ದನ್ನು ಕೊಟ್ಟವರು ಅಮ್ಮಪ್ಪರವರು. ಅದೇ ಪ್ರಕಾರ ನಮ್ಮಲ್ಲಿ ಸೇರಿದಂತಹ ಗೆಸ್ಟ್ಗಳು ಭಾಳ ವಿಶೇಷವಾದಂತಹ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಡಾಕ್ಟರ್ ಮೊಹಮ್ಮದ್ ಮುಬಶಿರ್ ಅವರಿದ್ದಾರೆ. ಇವರು ಕೂಡ ನಮ್ಮ ಆತ್ಮೀಯ ಒಂದು ಸ್ನೇಹಿತ ಮತ್ತು ಅವರು ಕೂಡ ಒಂದು ಪಾರಂಪರ್ಯ ವೈದ್ಯರು. ಅವರು ಡೈರೆಕ್ಟರ್ ಲೈಫ್ ಲೈನ್ ಗ್ರೂಪ್ ಆಗಿ ಈಗ ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಅವರ ಕ್ಲಿನಿಕ್ ನಡೆಯುತ್ತದೆ. ಎಲ್ಲರಿಗೂ ಬೇಕಾದಂತಹ ಒಬ್ಬರು ಮುಬಶಿರ್ ಡಾಕ್ಟರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ಪ್ರಕಾರ ಡಾಕ್ಟರ್ ಅಬೂ ಸಾಲಿ ಇದ್ದಾರೆ. ಇವರು ಕೂಡ ಆಯುರ್ವೇದಿಕೆಯಲ್ಲಿ ಈಗೀಗ ತಾನೇ ಬಹು ಹುಷಾರಾಗಿ ಹೋಗ್ತಾ ಇದ್ದಾರೆ. ಅವರು ಫಿಸಿಷಿಯನ್ ಸಿಟಿ ಇಲ್ಲಿ ಕ್ಲಿನಿಕ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮತ್ತು ನಮ್ಮ ಜೊತೆಯಲ್ಲಿ ತನ್ವೀರ್ ಅಹ್ಮದ್ ಇದ್ದಾರೆ. ಜನಾಬ್ ಅಬೂ ಸಾಲಿ ಅಹ್ಮದ್ ಬಿಸಿನೆಸ್ ಮ್ಯಾನ್ ಇದ್ದಾರೆ. ಅದೇ ಪ್ರಕಾರ ಜನಾಬ್ ಅಬ್ದುಲ್ ರಹೀಂ ಸಾಹೇಬ್ ಕೂಡ ನಮ್ಮ ಸ್ನೇಹಿತರು, ಅವರು ಕೂಡ ಇದ್ದಾರೆ. ಅದೇ ಪ್ರಕಾರ ರಜಿಯಾ ಪ್ರೆಸಿಡೆಂಟ್ ಬೆಲ್ಮಾ ಗ್ರಾಮ ಪಂಚಾಯತ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅದೇ ಪ್ರಕಾರ ಈಗ ತಾನೇ ಹೋದಂಥ ನಮ್ಮ ನೆರೆಕರೆಯವರು, ನಮ್ಮೊಂದು ಸ್ನೇಹಿತರು ಕೂಡ ಒಂದು ನೆರೆಕರೆಯ ಸಂಬಂಧ ಇಟ್ಟುಕೊಂಡಿದ್ದ ರವೀಂದ್ರ ಶೆಟ್ಟಿ ಉರಿದುಟ್ಟು ಅವರು ಕೂಡ ನಮ್ಮ ಜೊತೆಯಲ್ಲಿದ್ದರು. ಶ್ರೀ ವಿದ್ಯಾಧರ್ ಶೆಟ್ಟಿ ಈಗ ತಾನೇ ಮಾತನಾಡಿದವರು, CM ಮುಸ್ತಫರವರು ಇದ್ದವರಾದರೂ ಕೂಡ ನೆರೆದಂತಹ ತುಂಬ ಜನ ಇದ್ದಾರೆ. ನಮಗೆ ಸಂತೋಷವಿದೆ. ಅಂದರೆ ಬಾಹ್ಯ ಒಂದು ರೀತಿಯಲ್ಲಿ ನಮ್ಮ ಎರಡು ಪಾರ್ಟ್ಸ್ಗಳು ದೇಹದಲ್ಲಿ, ಒಂದು ಇಂಟರ್ನಲ್ ಪಾರ್ಟ್ಸ್ ಮತ್ತು ನಾವು ಬಾಹ್ಯವಾಗಿ ಸಿಕ್ಕುವಂಥ ಕೈ, ಕಾಲು, ಕಣ್ಣು, ಇದಕ್ಕೆಲ್ಲ ದೇವರ ಅನುಮತಿ ಪ್ರಕಾರ ಮದ್ದನ್ನು ತೆಗೆಯಬೇಕು ಎಂಬುದನ್ನು ಕೂಡ ನಮ್ಮನ್ನು ಸೇರಿಸಿದಂಥ ದೇವರು ನೇಮಿಸಿದ್ದಾರೆ. ಆದ್ದರಿಂದ ನಾವೆಲ್ಲ ಡಾಕ್ಟರ್ಗೆ ಹೋಗ್ಬೋದು. ಡಾಕ್ಟರ್ ಕರ್ತವ್ಯ ಇದೆ. ಒಂದು ಪೇಷಂಟ್ ಸಿಕ್ಕಿದರೆ ಏನು ಬೇಕು, ಏನು ಮಾಡಬೇಕು, ಅವರ ರೈಟ್ ಎಂದು ಡ್ಯೂಟಿ ಎರಡು. ಒಂದು ಡ್ಯೂಟಿ, ಅವಕಾಶ, ಎರಡು ಕೆಲಸಗಳು ಕೂಡ ಅವರು ನಿರ್ವಹಿಸ್ತಿದ್ದಾರೆ. ಪ್ರಾಮಾಣಿಕತೆಯಾಗಿ ನಿರ್ವಹಿಸಬೇಕು. ಡಾಕ್ಟರ್ ಯಾವಾಗಲೂ ನನ್ನ ಕೆಲಸ ಅಂದರೆ ಇದು ಏನೋ ಒಂದು ಮಾಡುವ ಹಣ ಅಲ್ಲ. ಇದರ ಮೊದಲೊಬ್ಬರು ಹೇಳಿದರು, ಡಾಕ್ಟರ್ಸ್ಗಳು ಹಣಗಳನ್ನು ಮಾಡುತ್ತಾರೆ, ಹೆಣೆಗಳನ್ನು ಮನೆಗೆ ಕೊಡುತ್ತಾರೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೆಲಸ ಮಾಡದೆ ಪ್ರಾಮಾಣಿಕವಾಗಿ ದೇವರಿಗಾಗಿ, ಅಲ್ಲಾಹನಿಗಾಗಿ ನಾವು ಕೆಲಸ ಮಾಡುವಾಗ ನಮಗೆ ಸಮುದಾಯದ ಒಂದು ಕೆಲಸದ ಒಂದು ಪ್ರತಿಫಲ ಕೂಡ ಸಿಗ್ತದೆ. ನೀವು ಕಲಿತಿದ್ದೀರಿ, ಎಕ್ಸ್ಪೆನ್ಸ್ ದೊಡ್ಡ ಹಣವನ್ನು ನೀವು ಗಳಿಸಿದ್ದೀರಿ, ಕೊಟ್ಟಿದ್ದೀರಿ ಎಲ್ಲ. ಆದ್ದರಿಂದ ಪೇಷಂಟ್ಗಳಿಗೆ ನೀವು ಮದ್ದು ಕೊಡುವಾಗ ಆ ಪ್ರಾರ್ಥನೆಯೊಂದಿಗೆ ಮದ್ದು ಕೊಟ್ಟು ಅದರ ಯಶಸ್ವಿ ಜೀವನ ಅವರಿಗೆ ಉಂಟಾಗಬೇಕು. ನಮ್ಮನ್ನೆಲ್ಲ ಸೇರಿಸಿ ಸಾಕಿ ನಮ್ಮನ್ನೆಲ್ಲ ಸೇರಿಸಿದಂತಹ ಅಲ್ಲಾಹನು ಎಲ್ಲರಿಗೂ ಪ್ರತ್ಯೇಕವಾಗಿ ಜೈನುದ್ದೀನ್ ಮತ್ತು ಅವರ ಪತ್ನಿಯವರ ಈ ಕೆಲಸವನ್ನು ಅಲ್ಲಾಹ ಮೆಚ್ಚಿ ಅವರ ಬರುವಂಥ ಎಲ್ಲರಿಗೂ ಶಿಫಾ, ಗುಣ, ಶಮನ ಅಲ್ಲಾಹನು ಕೊಡಲಿ ಎಂದು ಪ್ರಾರ್ಥಿಸಿ ನನ್ನ ಮಾತನ್ನು ನಾನು ವಿರಾಮ ಹಾಕುತ್ತಿದ್ದೇನೆ.
ವಾಕ್ ದ್ರಾವಣ